ಸಿಬಿಐಗಿಂತ ಲೋಕಾಯುಕ್ತ ವೆರಿ ಡೇಂಜರ್ ಅಂತೆ. ಲೋಕಾಯುಕ್ತ ನನಗೆ ಹಿಂಸೆಯನ್ನ ಕೊಡ್ತಾ ಇದೆಯಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸತತ 2 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ರು ಡಿಕೆಶಿ. 2 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಮಾಡಿದ್ರು. ಮತ್ತೆ ಕೆಲ ದಾಖಲೆಗಳೊಂದಿಗೆ ಬರೋಕೆ ಹೇಳಿದಾರಂತೆ. ಯಾವತ್ತು ಬರಬೇಕು ಅನ್ನೋದನ್ನ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಅಂತೆ. ಲೋಕಾಯುಕ್ತಕ್ಕಿಂತ ಸಿಬಿಐನವರೇ ಪರವಾಗಿಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಸಿಬಿಐನವರು ಒಂದಿನಾನು ಕರೆದಿಲ್ಲ, ಇನ್ನು ಏನು ಕೇಳಿಲ್ವಂತೆ. ಇವರು ನೋಡಿದ್ರೆ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾರೆ ಅಂತ ಕಸಿಬಿಸಿ ಆಗಿದ್ದಾರೆ. ಯಾವೆಲ್ಲ ದಾಖಲೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ಈಗ ಹೇಳಲ್ಲಂತ ಡಿಸಿಎಂ ಹೇಳಿದ್ದಾರೆ. ವಿಚಾರಣೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಲೋಕಾಯುಕ್ತರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಬಿಐಗಿಂತ ಲೋಕಾಯುಕ್ತರೇ ವೆರಿ ಡೇಂಜರ್ ಅಂತ ಹೇಳಿದ್ದಾರೆ. ಸತತ 2 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕಸಿವಿಸಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲ ದಾಖಲೆಗಳೊಂದಿಗೆ ಬರಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವತ್ತು ಬರಬೇಕು ಅನ್ನೋದನ್ನ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಇದನ್ನ ನೋಡ್ತಾ ಇದ್ರೆ ಲೋಕಾಯುಕ್ತರಿಗಿಂತ ಸಿಬಿಐನವರೇ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ವಿಚಾರಣೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇವರು ನೋಡಿದ್ರೆ ಹಿಂಸೆ ಕೊಡೋಕೆ ಶುರು ಮಾಡಿದಾರಂತೆ ಲೋಕಾಯುಕ್ತರು. ಸಿಬಿಐನವರು ಒಂದಿನಾನು ಈ ರೀತಿಯಾಗಿ ಕರೆದಿಲ್ಲ, ಸಿಬಿಐ ಪರವಾಗಿಲ್ಲ, ಆದ್ರೆ ಲೋಕಾಯುಕ್ತರು ವೆರಿ ಡೇಂಜರ್ ಅಂತೆ. ಇನ್ನು ಮುಂದಿನ ವಿಚಾರಣೆಗೆ ಯಾವೆಲ್ಲ ದಾಖಲೆಗಳನ್ನ ತರಬೇಕು ಅನ್ನೋದನ್ನ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸತತ 2 ಗಂಟೆಗಳ ಕಾಲ ಹೆಚ್ಚು ವಿಚಾರಣೆಯ ಬಳಿಕ ಈಗ ಲೋಕಾಯುಕ್ತರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಲೋಕಾಯುಕ್ತವರು ಸಮನ್ಸ್ ಕೊಟ್ಟಿದ್ರು, ನಿನ್ನೆ ನಾನು ಬಾಗಿನ ಹೋಗಿರೋದ್ರಿಂದ ಆಲ್ಮಟ್ಟಿಗೆ ಹೋಗಕ್ಕಾಗಿರಲಿಲ್ಲ. ಸೊ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಇವತ್ತು ಟೈಮ್ ಕೊಟ್ಟಿದ್ರು. ಸೊ ಒಂದು 2 ಗಂಟೆಗೂ ಹೆಚ್ಚು ಕಾಲ, 2-3 ಗಂಟೆ ಹೆಚ್ಚು ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಉತ್ತರ ಎಲ್ಲ ಕೊಟ್ಟಿದ್ದೇನೆ. ಇನ್ನ ದಾಖಲೆಗಳು ಕೆಲವು ಕೇಳಿದ್ದಾರೆ, ಅದು ಅವ್ರಿಂದ ಸ್ಟಡಿ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಬಟ್ ಒಂದೇನಪ್ಪ ಅಂದ್ರೆ ಇವ್ರಿಗಿಂತ ಸಿಬಿಐನವರೇ ಪರವಾಗಿಲ್ಲ. ಇವರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ. ಸಿಬಿಐನವ್ರು ಇನ್ನೂ ನನಗೇನು ಕೇಳೇ ಇಲ್ಲ, ಒಂದಿನೂ ಕರೀಲಿಲ್ಲ. ಇವ್ರು ಆಲೇ ಕರೆದು ಬೇರೆ ಹಿಂಸೆ ಕೊಡ್ತಾವ್ರೆ.